ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಗುರುಸ್ವಾಮಿ ಅಂತ. ಯಾವ ಊರಿಂದ? ಚಿಕ್ಕಪುರ. ಚಿಕ್ಕಪುರ. ಚಿತ್ರದುರ್ಗದ ಹತ್ರ ಪಕ್ಕದ ಹಳ್ಳಿ. ಎಲೆ ಕೊಯ್ಯೋದಕ್ಕೆ ಬಂದಿರೋದಾ? ಎಲೆ ಕೊಯ್ಯೋದಕ್ಕೆ. ಎಷ್ಟು ವರ್ಷದಿಂದ ಕೊಯ್ತಿದ್ದೀರಾ? ನಾನೀಗ ಆಲ್ರೆಡಿ ಒಂದು 15 ವರ್ಷದಿಂದ ಕೊಯ್ತಿದ್ದೀನಿ. ಇದೇ ವ್ಯಾಪಾರ ಮಾಡ್ತಿರೋದು? ಇದೇ ಬಿಸ್ನೆಸ್. ಎಲ್ಲೆಲ್ಲಿ ಪಾರ್ಸಲ್ ಹಾಕ್ತೀರಾ ನೀವು? ತುಮಕೂರು, ಬೆಂಗಳೂರು, ಕುಂದಾಪುರ ಎಲ್ಲ ಕಡೆಗೂ ಕಳಿಸ್ತಾ ಇದ್ದೀನಿ. ಹೌದಾ? 15 ವರ್ಷದಿಂದ? 15 ವರ್ಷದಿಂದ. ಅಣ್ಣ, ನೀವು ಹಿಂಗ್ ಜಮೀನಿನ ಮೇಲೆ ಬಂದು ರೈತರ ಹತ್ರ ತಗೊಂಡು ಖರೀದಿ ಮಾಡಿ ತಗೊಂಡೋಗಿ ಹೆಂಗ್ ಯಾವ ಬೆಲೆಗೆ ನೀವು ಖರೀದಿ ಮಾಡ್ತೀರಾ? ಆ ಸೀಸನ್ ಇದು? ಓಕೆ 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 ಓಕೆ. ಇವತ್ತೇನು ಬೆಲೆ ಕೊಯ್ತಿದ್ದೀರ ಅಣ್ಣ? ಇವಾಗ 800-1000 ರೂಪಾಯಿ ಕೊಯ್ತಿದ್ದೀವಿ. ಹೌದಾ? ಯಾರ್ದಾನ ತೋಟ ಇದ್ರೆ ಹೇಳಿದ್ರೆ ಕೊಯ್ತೀರಾ? ಕೊಯ್ತೀವಿ. ಈ ಚಿತ್ರದುರ್ಗ ಸುತ್ತಮುತ್ತ ಅಷ್ಟೇನ ಕೊಯ್ಯೋದು? ಕೊಯ್ತೀರಾ? ಒಂದು ದಿನಕ್ಕೆ ಎಷ್ಟು ಎಲೆ ಕೊಯ್ತೀರಣ್ಣ? ನಾವು ಒಂದು 10,000 ಕಟ್ ಮಾಡ್ತೀವಿ. ಒಂದು 10,000 ಕಟ್ ಮಾಡಿ 10,000 ಪಾರ್ಸಲ್ ಹಾಕದ? ಅಣ್ಣ, ನೀವು ಎಷ್ಟು ಜನ ಬರ್ತೀರಾ? ಏನು ಲೇಬರ್ ಖರ್ಚು? ಒಂದು 5-6 ಜನ ಬರ್ತೀವಿ. ಲೇಬರ್ ಅಂದ್ರೆ ಒಂದು 5-6 ಜನ ಕರ್ಕೊಂಡ್ಬರ್ತೀವಿ. 5-6 ಜನ ಕರ್ಕೊಂಡ್ಬರ್ತೀವಿ. ಲೇಬರ್ಗೆ ಏನು ಕೊಡ್ತೀರಾ? 800 ರೂಪಾಯಿ ಒಬ್ರಿಗೆ ಕೊಡ್ತೀವಿ. ಊಟ ತಿಂಡಿ ಎಲ್ಲ ನಮ್ದು. ಊಟ ತಿಂಡಿ ಎಲ್ಲ ನಿಮ್ದೇನಾ? ಊಟ ತಿಂಡಿ ಎಲ್ಲ ನಮ್ದೆ. ಅಣ್ಣ, 15 ವರ್ಷದಿಂದ ಮಾಡ್ತಿದ್ದೀರಾ ಅಂದ್ರಲ್ಲ, ಇದರಿಂದ ಏನಾದ್ರು ಸ್ವಲ್ಪ ಜೀವನ ಕಟ್ಕೊಂಡಿದ್ದೀರಾ? ಚೆನ್ನಾಗಿದ್ದೀರಾ? ಏನು ಸಮಸ್ಯೆ ಇಲ್ಲ? ಸಮಸ್ಯೆ ಏನಿಲ್ಲ. ಮಾಡಿದ ಕಷ್ಟಕ್ಕೆ ತಕ್ಕಂಗೆ ಐತೆ? ಕಷ್ಟಕ್ಕೆ ತಕ್ಕಂಗೆ ಐತೆ. ಅಣ್ಣ, ಎಲೆನ ಯಾವ ರೀತಿ ಕಟ್ ಮಾಡ್ತೀರಾ ನೀವು? ಬಂದಿರ್ತಕ್ಕಂಥ ಎಲೆಗಳು ಮಾತ್ರ ಕಟ್ ಮಾಡ್ತೀವಿ. ಮತ್ತೆ ಇವನ್ನೆಲ್ಲ ಪೆಂಡಿ ಕಟ್ಟಬೇಕಾ? ಎಲ್ಲ ರೆಡಿ ಮಾಡಿ ಪೆಂಡಿ ಕಟ್ಟಿ ಕಳಿಸ್ತೀರಾ? ಪಾರ್ಸಲ್ ಯಾವ್ದ್ರಾಗ ಹಾಕ್ತೀರಾ? ಬಸ್ಗಳಿಗೆ ಹಾಕ್ತೀವಿ. ಬಸ್ಗಳಿಗೆ ಹಾಕ್ಬಿಡ್ತೀರಾ? ಟೆಂಪೋದಿಂದ ತಗೊಂಡು ಹಳ್ಳಿಯಿಂದ ಖರೀದಿ ಮಾಡಿ ಬಸ್ಗಳಿಗೆ ಹಾಕ್ತೀವಿ. ಒಂದು ದಿನಕ್ಕೆ 10,000 ಎಲೆ ಕೊಯ್ತೀರಾ? ಒಂದು ಎಕರೆಗೆ ಏನು ಎಲೆ ಸಿಗ್ತಾವಣ್ಣ ಚೆನ್ನಾಗಿದ್ರೆ? 8-10,000 ಎಲೆ ಸಿಗ್ತದೆ. 8-10,000 ಎಲೆ ಸಿಗುತ್ತಾ? ರೈತರಿಗೂ ಅನುಕೂಲ ಆಗುತ್ತೆ, ನಿಮಗೂ ಅನುಕೂಲ ಆಗುತ್ತೆ. ದುರ್ಗದಾಗ ಎಲ್ಲೂ ಕೊಡಲ್ಲ ಲೋಕಲಾಗೆ? ಲೋಕಲಾಗಿ ಮದುವೆ ಮತ್ತೊಂದು ಫಂಕ್ಷನ್ಗಳು ಎಲ್ಲ ಥರ ಎಲ್ಲಿ? ಮದಕರಿ ಸರ್ಕಲ್. ಮದಕರಿ ಸರ್ಕಲ್ ಪಾರ್ಕ್ ಮುಂಭಾಗ ದೊಡ್ಡ ಹಾಸ್ಪಿಟ್ಲ್ ಅಂಗಡಿ ಇರೋದು. ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ. ಅದೇ 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 ಅದೇ. 10,000 ಎಲೆ ಕೊಯ್ತೀನಿ ಅಂದ್ರಲ್ಲ, ಏನು ಖರ್ಚು ಬರುತ್ತೆ ನಿಮಗೆ? ಲೇಬರ್ ಖರ್ಚು, ಆಟ ಬಾಡಿಗೆ, ತಿಂಡಿ ಊಟ, ನಿಮ್ಮದು ಖರ್ಚು ಎಲ್ಲ ತೆಗೆದು ನಿಮ್ಗೆ ಏನಾನ ಉಳಿತಣ್ಣ? ಕೂಲಿ ಉಳಿತದೆ. 1,000 ರೂಪಾಯಿ ಕೂಲಿ ಉಳಿತದೆ. ಏನು 1,500 ಉಳಿತದೆ. ತಿಂಗಳು ಪೂರ್ತಿ ಕೆಲಸ ಮಾಡ್ತೀರಾ? ಅದೇ 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 ಅದೇ. ಹೊರಗಡೆ ಕಳಿಸ್ತೀವಿ. ಎಲ್ಲ ಕಡೆಗೂ ಸೇಲ್ ಮಾಡ್ತಿರ್ತೀವಿ. ನಿಮ್ದು ಅಂಗಡಿ ಐತಾ ಓನಾಗಿ? ನಮ್ದು ಓನಾಗಿ ಅಂಗಡಿ ಐತಿ. ಅಂಗಡಿ ಹೆಸರಣ್ಣ? ಸದ್ಗುರು ಬಾಳೆದೆಲೆ ಅಂಗಡಿ ಅಂತ. ಸದ್ಗುರು ಬಾಳೆದೆಲೆ ಅಂಗಡಿ. ಒಂದು 10,000 ಎಲೆ ಕೊಯ್ದ್ರೆ ಖರ್ಚು ಎಷ್ಟು ಬರ್ಬೋದಣ್ಣ? 10,000 ರೂಪಾಯಿ ಏನಿಲ್ಲ ಅಂದ್ರೆ ಒಂದು 16-17,000 ರೂಪಾಯಿ ಖರ್ಚು ಬರ್ತದೆ. 10,000 ಎಲೆ ಸೇರಿ ತೋಟದರಿಗೆ ಕೊಡೋದು, ಕೂಲಿಯರಿಗೆ ಕೊಡೋದು, ಪಾರ್ಸಲ್ ಹಾಕೋದು ಎಲ್ಲ ಸೇರಿ 16-17,000 ರೂಪಾಯಿ ಖರ್ಚು ಬರ್ತದೆ. 10,000 ಎಲೆ ಕೊಯ್ದ್ರೆ ಅದೇ 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 ಮಾರಿದ್ರೆ ನನ್ಗೊಂದು 3-4,000 ರೂಪಾಯಿ ಲಾಭ ಸಿಗ್ತದಲ್ಲ? ಅವತ್ತಿಂದ ಅವತ್ತೇ ಸೇಲ್ ಆಗಲಿಲ್ಲ ಅಂದ್ರೆ 1,000-1,500 ಸಿಗ್ತದೆ. ಏನಂದ್ರೆ ಅನುಭವ ಐತಲ್ಲ, ಲಾಸ್ ಮಾಡ್ಕೊಳೋದಿಲ್ಲ. ಸ್ವಲ್ಪ ಕಾಂಟ್ಯಾಕ್ಟ್ಗಳು ಚೆನ್ನಾಗಿರ್ತವೆ. ರೈತರು ಎಲ್ಲ ಆಪ್ತತೆಯಿಂದ ಕೊಯ್ಸ್ತಾರ ಎಲೆನ? ನೀವು ನೀವೇನಂದ್ರೆ ಒಂದ್ಸರಿ ಕೊಯ್ದಾರ ಬಂದು ಕಂಟಿನ್ಯೂ ಆಗಿ ಕೊಯ್ತಾ ಇರ್ತೀರಾ? ಹೌದಾ? ಅದೇ 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 ಅದೇ. 15 ವರ್ಷದಿಂದ ಇದೊಂದನೇ ಮಾಡ್ತಿದ್ರೆ ಬೇರೆ ಏನಾದ್ರು ಮಾಡ್ತಿದ್ರೆ? ಎದೆ ಒಂದೇನಾ? ಎಲೆ ವ್ಯಾಪಾರ. ಸರಿ ಅಣ್ಣ, ತುಂಬ ಧನ್ಯವಾದಗಳು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ಸ್ ಅಣ್ಣ.